BZ ಜಮೀರ್ ಅಹಮದ್ ಅವರು ಒಂದು ಒಳ್ಳೆ ಮಾಸ್ ಲೀಡ್ರು. ಅಂದರೆ BZ ಜಮೀರ್ ಅಹಮದ್ ಸಾಹೇಬ್ರಿಗೆ ಮತ್ತು ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೆ, ಹ್ಯಾರಿಸ್ ಅವ್ರಿಗೆ, ತನ್ವೀರ್ ಶೇಟರ್ಗೆ, ಈಗ ಜಮೀರ್ ಅಹಮದ್ ಸಾಹೇಬ್ರು ಆ ಲೀಡರ್ಶಿಪ್ ತೊಗೊಂಡಿದ್ದಾರೆ. 4 ವರ್ಷದ ಹಗಲು ರಾತ್ರಿ ಇಡೀ ಕರ್ನಾಟಕ ರಾಜ್ಯ ಮೂಲಿ ಮೂಲಿ ತಿರುಗಿ ಪ್ರತಿಯೊಂದು ತಾಲೂಕಿಗೆ ಅವರು ಫಾಲೋಸ್ ಬಿಟ್ಟು ಒಟ್ಟೆ 5 ಜನ ಫಾಲೋಸ್ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಕರ್ನಾಟಕದಲ್ಲಿ ಇದ್ದಾರೆ. ಮುಸ್ಲಿಂ ಸಮಾಜಕ್ಕೆ ಅಷ್ಟಲ್ಲ, BZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಸರ್ವ ಜನಗದ ಶಾಂತಿಯ ತೋಟ ಇದ್ದಂಗೆ. ದಾನ ಧರ್ಮ ಎತ್ತಿದ್ಕೇರಿ ಒಟ್ಟೆ 100 ರೂಪಾಯಿ ದಾನ ಧರ್ಮ ಮಾಡಿ ಇವತ್ತು ಸಂಘಟನೆ ಮಾಡಿ ಇವತ್ತೈತಲ್ಲ ಬಂದು ಎದುರಿಗೆ ಕುಂತರು. ಇಡೀ ರಾಜ್ಯದಲ್ಲಿ ಸಮಾಜದ ಕಷ್ಟ ಸುಖಗಳಿಗೆ ಬಂದರು. ನಮ್ಮ ಸಮಾಜಕ್ಕಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜದವರಿಗೆ ಅವರದೆಲ್ಲ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಏನೋ ಕರ್ನಾಟಕ ರಾಜ್ಯದಲ್ಲಿ ಹೊಸ ಬೆಳವಣಿಗೆ ಕಾಣ್ತಾ ಇದ್ದೀವಿ. BZ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಇನ್ನೂ ಕೂಡ ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಗಿಲ್ಲ. ಈಗಾಗಲೇ ಫಸ್ಟ್ ಲಿಸ್ಟಲ್ಲಿ 14 ಜನ ಸಚಿವರಾಗಿ ಆಯ್ಕೆಯಾಗಿ BZ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಹರಿಹರದಲ್ಲಿ ಬೇಡಿಕೆಯನ್ನು ಮುಸ್ಲಿಂ ಸಮಾಜ ಒಕ್ಕೂಟ ಇಡ್ತಾ ಇದೆ. ಬನ್ನಿ ಮಾತಾಡ್ಸೋಣ. ಇಲ್ಲ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇದು ನಮ್ಮ ಮುಸ್ಲಿಂ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಐತಲ್ಲ ಮುಜುಗರ ಆಗಿದೆ ಮತ್ತು ಐತಲ್ಲ ಅದರ ಜೊತೆಗೆ ಭಾಳ ಬೇಜಾರಾಗಿದೆ. ಯಾಕಂದರೆ BZ ಜಮೀರ್ ಅಹಮದ್ ಅವರು ಒಂದು ಒಳ್ಳೆ ಮಾಸ್ ಲೀಡ್ರು. ಇವರು ಯಾವುದೇ ಸಮಾಜ ಇರಲಿ ಭೇದ ಭಾವ ಇಲ್ಲದ ಥರ ಐತಲ್ಲ ಇವ್ರ ಕರ್ತವ್ಯವನ್ನು ಐತಲ್ಲ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಐತಲ್ಲ ನಮ್ಮ ಇಲ್ಲಿ ಇಡೀ ಮುಸ್ಲಿಂ ಸಮಾಜದಿಂದ ಮುಸ್ಲಿಂ ಒಕ್ಕೂಟದಿಂದ ಮತ್ತು ನಾವು ಕೇಳ್ಕೊಳ್ಳೋದೇನೆಂದರೆ ಇವರಿಗೆ DCM ಪಟ್ಟ ಅಂತ ಏನು ಹೆಸರು ಕಟ್ಟಿದ್ರಲ್ಲ ಆ DCM ಹುದ್ದೆಯನ್ನು ಇವರಿಗೆ ಸಿಗಲೇಬೇಕಂತಂದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಏನು BZ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಸೌತ್ ಎಲೆಕ್ಷನಲ್ಲಿ ಬಂದಿರುವಂಥ ಆಡಿಯೋ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ತಪ್ಪಿದೆಯಾ ಅಂಥೇಳಿ? ಅದು ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ಫೇಕ್ ನ್ಯೂಸ್ ಇದೆ. ಅದು ಯಾಕಂದರೆ ಏನೋ ಮಾಡಿ ಗಿಮಿಕ್ ಮಾಡಿ ಅವ್ರು ಕೆಟ್ಟ ಹೆಸರು ತರಬೇಕಂತ ಇದೆ. ಅದು ಯಾಕಂದರೆ ಅದು ಮೋಸ್ಟ್ಲಿ ಪರ್ಸನಲಿ ಆಗುತ್ತೆ. ಅದು ನಾವು ಹೇಳ್ತಾ ಇರೋದಂದರೆ BZ ಜಮೀರ್ ಅಹಮದ್ ಸಾಹೇಬ್ರಿಗೆ ಮತ್ತು ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೆ, ಹ್ಯಾರಿಸ್ ಅವ್ರಿಗೆ, ತನ್ವೀರ್ ಶೇಟರ್ಗೆ. ಯಾಕಂದರೆ ತನ್ವೀರ್ ಶೇಟ್ ಅಂತ ಹೇಗೆ ಗೊತ್ತಾ, ನಮ್ಮ ಇಡೀ ಕರ್ನಾಟಕದಲ್ಲಿ ಅಜಿತ್ ಸೇಠ್ ಒಂದು ಮಾತು ಹೇಳಿಬಿಟ್ರೆ ಎಲ್ಲ ಕೋಮ್ನವರು ಸಮಾಜದವರು ಮುಸ್ಲಿಮ್ಸ್ ಒಂದಾಗಿ ಒನ್ನಿಟಿಯಾಗಿ ಮಾಡ್ತಿದ್ರು. ಅದು ಆಗಿದ ತಕ್ಷಣ ಈಗ ಜಮೀರ್ ಅಹಮದ್ ಸಾಹೇಬ್ರು ಆ ಲೀಡರ್ಶಿಪ್ ತೊಗೊಂಡಿದ್ದಾರೆ. ಅದರ ಮೇಲೆ ಅವ್ರ ಗುರು ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಲೀಡರ್ಸ್ ಇವರಲ್ಲ. ಇವರೆಲ್ಲ ಇದಕ್ಕೆ ಜಮೀರ್ ಅಹಮದ್ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರೆಲ್ಲ ಇದಕ್ಕೆ. ಯಾಕಂದ್ರೆ ನಮಗೆ ಕಾಂಗ್ರೆಸ್ ಬಗ್ಗೆ ಅಂದರೆ ಹೆಮ್ಮೆ. ಅದ್ರ ಬೇರೆ ನಮ್ಮ ಮುಸ್ಲಿಮ್ಸ್ ಭಾಳ ದೊಡ್ಡ ಕೊಡುಗೆ ಇದೆ. ನಾವು ಯಾವ ನೋಡಿಲ್ಲ, ಏನೇನು ಇಲ್ಲ, ಕ್ಲೀನಾಗಿ ಅವ್ರಿಗೆಲ್ಲ ಕಾಂಗ್ರೆಸ್ಗೆ ಕಣ್ಣು ಮುಚ್ಚಿ ನಮ್ಮವ್ರು ಓಟ್ ಹಾಕಿದ್ದಾರೆ. ಯಾಕಂದರೆ ಇಂಥದ್ದು ಇದ್ರಲ್ಲಿ ಮಹಾನ್ ಇದಕ್ಕೆ ನಮ್ಮ DCM ಇವ್ರು ಮಾಡಬೇಕು. ಮತ್ತು ನಮ್ಮ ಮಿಕ್ಕಿದೆಲ್ಲ 5 ಜನ ನಮ್ಮಲ್ಲಿ ಇದಾರಲ್ಲ 5-6 ಜನ ಅವ್ರಿಗೆ ಮಂತ್ರಿಗಳಿಗೆ ಕೊಡಬೇಕು ಅವ್ರಿಗೆ ಅಂಥೇಳಿ. ಆದರೆ ನಿಮಗೆ ಏನು ಅನಿಸಿದೆ? ಅಭಿಮಾನಿಯಾಗಿ ಏನು ಹೇಳ್ತೀರಾ ನೀವು? ಸರ್, ನಾನು ಆಸಿಫ್ ಅಲಿ ಖಾನ್ ಪೆಲಾನ್, ಮಧ್ಯ ಕರ್ನಾಟಕ, ಹರಿಹರ, BZ ಜಮೀರ್ ಅಹಮದ್ ಖಾನ್ ಸಹ ಪಕ್ಕ ಶಿಷ್ಯ ಅಭಿಮಾನಿ. ಇವತ್ತು ನೋಡಿ ಮುಸ್ಲಿಂ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗಿಬಿಟ್ಟಿದೆ. ಯಾಕಂದರೆ 4 ವರ್ಷದ ಹಗಲು ರಾತ್ರಿ ಇಡೀ ಕರ್ನಾಟಕ ರಾಜ್ಯ ಮೂಲಿ ಮೂಲಿ ತಿರುಗಿ ಪ್ರತಿಯೊಂದು ತಾಲೂಕಿಗೆ ಅವರು ಫಾಲೋಸ್ ಬಿಟ್ಟು ಒಟ್ಟೆ 5 ಜನ ಫಾಲೋಸ್ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಕರ್ನಾಟಕದಲ್ಲಿ ಇದ್ದಾರೆ. ಇವತ್ತು ಬರೇ ಮುಸ್ಲಿಂ ಸಮಾಜಕ್ಕೆ ಅಷ್ಟಲ್ಲ, BZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಸರ್ವ ಜನಗದ ಶಾಂತಿಯ ತೋಟ ಇದ್ದಂಗೆ. ಎಲ್ಲ ಧರ್ಮೀಯರಿಗೆ ಒಂದೇ ಕಡೆಯಿಂದ ನೋಡ್ತಾರೆ. ದಾನ ಧರ್ಮ ಎತ್ತಿದ್ಕೇರಿ ಒಟ್ಟೆ 100 ರೂಪಾಯಿ ದಾನ ಧರ್ಮ ಮಾಡಿ ಇವತ್ತು ಸಂಘಟನೆ ಮಾಡಿ ಇವತ್ತೈತಲ್ಲ ಬಂದು ಎದುರಿಗೆ ಕುಂತರು. ನಾವು ಏನು ಮಾಡಿದ್ವಿ? ನಾವು 100% ನಿಮ್ಗೆ ಓಟ್ ಹಾಕಿ ತಪ್ಪು ಮಾಡಿದ್ವಿ. ಏನೇ ನಿಮ್ಗೆ ನ್ಯಾಯ? ಇದು ನ್ಯಾಯ ನಿಮ್ಮದು? ಇವತ್ತು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅರ್ಧ ಫಂಕ್ಷನ್ ಗೆದ್ದೋದ್ರಿ. ಇಡೀ ಮುಸ್ಲಿಂ ಸಮಾಜ 1,20,00,000 ಜನ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ. ಯಾರ 100ಕ್ಕೆ 100 ಓಟ್ ಹಾಕ್ತಾರೆ ಅಂದರೆ ಮುಸ್ಲಿಂ ಸಮಾಜ ಆಗ್ತಾರೆ. ಅದಕ್ಕೆ ನಮ್ಮ ಹರಿಯಾಣದಲ್ಲಿ ಮುಸ್ಲಿಂ ಒಂದು ಕಮಿಟಿ ಮಾಡ್ಕೊಂಡು ಇವತ್ತು ನಮ್ಮ ಸಮಾಜ ಅಧ್ಯಕ್ಷರು, ನಮ್ಮ ಆಸಿಫ್ ಅವರು, ನಮ್ಮ ಸನಾಲಾ ಸಾಹೇಬರು ಎಲ್ಲರೂ ಯುವಕರು ಸೇರಿ ಇವತ್ತು ನಾವು
ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಇಡೀ ಒಂದು ಕರ್ನಾಟಕಕ್ಕೆ ಒಂದು ಮಾದರಿಯಪ್ಪ, ಇಂಥ ಜನ ಇರಬೇಕು ಅಂತ ಐತಲ್ಲ. ಎಲ್ಲ ಜಾತಿ ಧರ್ಮದವರು ಇವತ್ತು ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ಗೆ ಡೆಪ್ಟಿ ಸಿಎಂ ಮಾಡಿದ್ ಕುಂತಾರೆ. ನೀವು ಏನಾರ ಡೆಪ್ಟಿ ಸಿಎಂ ನಮ್ಮ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಾಡಿಲ್ಲ. 28ಗೆ ನೀವು ಕಟ್ಟಿದ ಬುದ್ಧಿ ಗಂಟಿದ್ದಂಗೆ ನೀವು ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಡೆಪ್ಟಿ ಸಿಎಂ ಮಾಡಲೇಬೇಕು. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಬೀದರ್ ಟು ಜಮೀರ್ ಅಹಮದ್ ಖಾನ್. ಅಂಜುಮನ್ನ ಸೆಕ್ರೆಟರಿ ಆಗಿರುವಂಥ ಆಸಿಫ್ ಅಲಿ ಅವರಿಗೆ ಕೇಳೋಣ. ಏನು ಸಮಾಜಕ್ಕೆ ಏನಾದರೂ ತೊಂದರೆ, ನೆಕ್ಸ್ಟ್ ನಿಮ್ಮ ಸಮಾಜ ಯಾವುದೇ ರೀತಿ ಕಠಿಣ ಏನು ನಿರ್ಧಾರಕ್ಕೆ ಮಾಡ್ಬೋದಾ ಅಂತೇಳಿ? ನಾವು BZ ಜಮೀರ್ ಅಹಮದ್ ಖಾನ್ ಸಮಾಜದ ಒಂದು ಪ್ರತಿಷ್ಠಿತ ಮುಖಂಡರಾಗಿ ಅವರು ಇಡೀ ರಾಜ್ಯದಲ್ಲಿ ಸಮಾಜದ ಕಷ್ಟ ಸುಖಗಳಿಗೆ ಬಂದರು. ನಮ್ಮ ಸಮಾಜಕ್ಕಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜದವರಿಗೆ ಅವರದೆಲ್ಲ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ, ಆಮೇಲೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಾ ಬಂದಿದ್ರು. ಅಂಥ ಒಂದು ನಾಯಕರಿಗೆ ಇವತ್ತು ಎಲ್ಲೋ ಮೋಸ ಆಗಿದೆ ಅಂತ ಇಡೀ ಮುಸ್ಲಿಂ ಸಮಾಜ ಭಾಳ ಒಂದು ಶಾಕಿಂಗ್ನಲ್ಲಿದೆ. ಅದಕ್ಕೋಸ್ಕರ ಈಗೇನು ನೆಕ್ಸ್ಟ್ ಲಿಸ್ಟ್ ಬರೋದಿದೆ, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಆಗ್ರಹ ಮಾಡ್ತೇವೆ. BZ ಜಮೀರ್ ಅಹಮದ್ ಖಾನ್ ಅವರಿಗೆ DCM ಪಟ್ಟ ಕೊಡಬೇಕು, ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು. ಕರ್ನಾಟಕದಲ್ಲಿ BZ ಜಮೀರ್ ಅಹಮದ್ ಖಾನ್ ಅಂದರೆ ಮುಸ್ಲಿಂ ಸಮಾಜದ ಒಂದು ಮುಖ ಅನ್ನಂಗೆ ಅವರು ಈಗ ಆಗಲೇ ಸಮಾಜದ ವತಿಯಿಂದ ಆ ರೀತಿ ಹೊಮ್ಮಿದ್ದಾರೆ ನಾಯಕರಾಗಿ. ಅದಕ್ಕೋಸ್ಕರ ನೀವು ಬರುವ 28ರ ಎಲೆಕ್ಷನ್ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀವಿ. ಇದು ಹರಿಹರದ ಮುಸ್ಲಿಂ ಸಮಾಜದ ಮುಖಂಡರ ಒಂದು ಅಭಿಪ್ರಾಯ ಆಗಿರುತ್ತೆ. ನಾವು ಮುಂದಿನ 2028ರ ಎಲೆಕ್ಷನ್ನಲ್ಲಿ ನಮ್ಮ ಸಮಾಜ ನಿಮ್ಮ ಪರವಾಗಿ ಇರಬೇಕು ಅಂತಂದರೆ ನೀವು ಈ ಬಾರಿ ನಮ್ಮ ಮುಸ್ಲಿಂ ಸಮಾಜದ ಏನು ಮುಖಂಡರುಗಳಿದ್ದಾರೆ, ಶಾಸಕರಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಮುಖ್ಯವಾಗಿ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ DCM ಪಟ್ಟ ಕೊಡಲೇಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜುಬೇರ್ ಜೊತೆ ಶಕೀಲ್ ಅಹಮದ್, ಹರಿಹರ, ಟ್ರೂ ಮೀಡಿಯಾ ಕನ್ನಡ.